ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಸಿಹಿ ಕೊತ್ತಂಬರಿ ಚಟ್ನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಕೊತ್ತಂಬರಿ ಚಟ್ನಿಗೆ ಮಾಡಲು ಬೇಕಾಗುವ ಸಾಮಾನುಗಳು: ಕೊತ್ತಂಬರಿ ಒಂದು ದೊಡ್ಡ ಕಟ್ಟು ಬೇಕು. ಇದನ್ನು ಚೆನ್ನಾಗಿ ತೊಳೆದು ಕ್ಲೀನಾಗಿ ಆರಿಟ್ಕೋಬೇಕು. ಇದನ್ನು ಒಂದು ಸ್ವಲ್ಪನೂ ಹಸಿ ಇರಬಾರ್ದು, ಆ ಥರ ಇದನ್ನು ತೊಗೊಂಡು ಬಂದೀನಿ. ಈಗ ಮತ್ತು ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು, ಬೆಳ್ಳುಳ್ಳಿ, ಅರಿಶಿನ ಮತ್ತು ಇಂಗು ಇದಿಷ್ಟು ಒಗ್ಗರಣೆಗೆ. ಮತ್ತು ಇದು ಕೆಂಪು ಮೆಣಸಿನ್ಕಾಯಿ, ಇಲ್ಲ ಅಂತಂದರೆ ಹಸಿರು ಮೆಣಸಿನ್ಕಾಯಿದು ಇಟ್ಕೋಬೋದು. ಇದು ಹುಣಸೆ ಹಣ್ಣು, ಇಷ್ಟು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು. ಬೆಲ್ಲ ಜಾಸ್ತಿ ಬೇಕು, ಇದು ಸಿಹಿ ಕೊತ್ತಂಬರಿ ಚಟ್ನಿ ಅಲ್ಲ, ಅದಕ್ಕೆ ಬೆಲ್ಲ ಜಾಸ್ತಿ ಬೇಕು. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ, ಒಗ್ಗರಣೆಗೆ ಎಣ್ಣೆ. ಕಡೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದು ಬಿಸಿ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಇದು ಎಣ್ಣೆ ಎಣ್ಣೆ ಆಗಿದೆಯಲ್ಲ, ಈಗ ಇದರಲ್ಲಿ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಸಿರು ಇದ್ದರೆ ಹಸಿರು ಹಾಕ್ಕೊಳ್ಳಿ, ಇಲ್ಲಾಂದರೆ ಕೆಂಪುದಾದ ಹಾಕ್ಕೋಬೋದು. ಮತ್ತು ಇದರಲ್ಲಿ ಈ ಹುಣಸೆ ಹಣ್ಣನ್ನ ಹಾಕ್ತಾ ಇದ್ದೀನಿ. ಇವೆರಡು ಚೆನ್ನಾಗಿ ಹುರಿಬೇಕು. ಅದು ಈ ಥರ ಆಗಬೇಕು ನೋಡ್ರಿ. ಅದು ಈಗ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಾಗಿದೆ, ಹುಣಸೆ ಹಣ್ಣು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆದುಬಿಟ್ಟು ಈಗ ಇದರಲ್ಲಿ ಕೊತ್ತಂಬರಿ ಹುರ್ಕೋಬೇಕು. ಈಗಿದೆ ಕಡಾಯಿನಲ್ಲಿ ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಈಗ ಇದರಲ್ಲಿ ಅರಿಶಿನ ಹಾಕಬೇಕು. ಹಾಕಿ ಈ ಕೊತ್ತಂಬರಿ ಇಟ್ಕೊಂಡಿದ್ವಲ್ಲ, ಇದನ್ನು ಸಣ್ಣಗೆ ಹೆಚ್ಕೊಂಡು ಈಗ ಇದನ್ನು ಹುರಿಬೇಕು. ಈಗ ಇದು ಈ ಥರ ಆಗಿದೆ ನೋಡಿ. ಇದು ಇಷ್ಟಾದರೆ ಸಾಕು. ಇದೆಲ್ಲ ಕೊತ್ತಂಬರಿದು ಹಸಿ ವಾಸನೆ ಹೋಗಿರ್ಬೇಕು. ಈ ಥರ ಆಗಿದ್ರೆ ಸಾಕು. ಇದನ್ನು ಈಗ ತೆಗೆದುಬಿಡ್ತೀನಿ. ಈಗ ಇದು ತಣ್ಣಗಾಗಬೇಕು. ಇವೆಲ್ಲವು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ಬೇಕು. ಅಷ್ಟರಲ್ಲೇ ಈಗ ಇದನ್ನು ಇದು ಒಗ್ಗರಣೆ ಮಾಡ್ಕೊಂಬಿಡೋಣ. ಇದೇ ಕಡಾಯಿನಲ್ಲಿ ಎಣ್ಣೆ ಹಾಕಬೇಕು ಒಗ್ಗರಣೆಗೆ. ಇದು ಎಣ್ಣೆ ಕಾದ್ಮೇಲೆ ಇದರಲ್ಲಿ ಸಾಸಿವೆ ಮತ್ತು ಈಗ ಇದು ಬೆಳ್ಳುಳ್ಳಿ, ಸಾಸಿವೆ ಚಟಪಟ ಅಂದುಕೊಳ್ಳೇ ಈಗ ಇದರಲ್ಲಿ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಮತ್ತು ಇದರಲ್ಲಿ ಇದು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಇಂಗು ಎಲ್ಲ ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು. ಸ್ಟವ್ ಆಫ್ ಮಾಡಿಬಿಡ್ಬೇಕು. ಇದು ಒಗ್ಗರಣೆ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಈಗಿದು ಫಸ್ಟು ಹಸಿಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣನ್ನ ಪೇಸ್ಟ್ ಮಾಡ್ಕೊಂಬಂದಿದ್ವಿ. ಈಗ ಇದರಲ್ಲಿ ಇದು ಈ ಥರ ಕೊತ್ತಂಬರಿನ ಹಾಕಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು. ಈಗ ಇದು ಈ ಥರ ಆಗಿದೆ ನೋಡೋದು. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು ಹಾಕಿದ್ವಿ. ಈಗ ಇದಕ್ಕೆ ಬೆಲ್ಲನ ಹಾಕಬೇಕು. ಈಗ ನೋಡ್ರದು ಇದೆಲ್ಲ ಮಿಕ್ಸಿಗೆ ಹಾಕಿ ತಿರ್ಸ್ಕೊಂಬಂದಿದ್ವಿ. ನೋಡ್ರದು ಈ ಥರ ಮೆತ್ತಗೆ ಹಾಕ್ಬೇಕು ಇದು ಚಟ್ನಿ. ಈಗ ಇದನ್ನ ಇಲ್ಲಿ ಒಗ್ಗರಣೆನ ಮಾಡಿಟ್ಟಿದ್ರಲ್ಲ, ಇದು ತಣ್ಣಗಾಗಿದೆ. ಈಗ ಇದರಲ್ಲಿ ಈ ಚಟ್ನಿನ ಕಲಿಸ್ಬೇಕು. ಈಗ ಇದು ಈ ಥರ ಕಲಿಸಿದೆ ನೋಡ್ರಿ. ಒಗ್ಗರಣೆ ಹಾಕಿ ಚೆನ್ನಾಗಿ ಕಲಿಸಿ ಇಟ್ಕೋಬೇಕು. ಈಗ ಸರ್ವಿಂಗ್ ಬೋಲಿಗೆ ತೆಗಿತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.